ನವರಾತ್ರಿಯಲ್ಲಿ ದೇವಿಯ ಮೊದಲನೇ ದಿನದ ಅವತಾರ ಬಂದು ಶೈಲಪುತ್ರಿ ಅಂತ ಹೇಳ್ತೀವಿ. ಬಣ್ಣ ಹಳದಿ. ಸೊ ಈ ಶೈಲಪುತ್ರಿ ಪ್ರತಿಯೊಬ್ಬ ಹೆಣ್ಮಕ್ಳಿನ ಬಾಲ್ಯಾವಸ್ಥೆಯನ್ನ ಪ್ರತಿಬಿಂಬಿಸುತ್ತೆ. ಬಾಲ್ಯಾವಸ್ಥೆಯಲ್ಲಿ ಮಕ್ಕಳಿಗೆ ಹೇಗೆ ಬ್ರೈಟ್ ಕಲರ್ಸ್ ಇಷ್ಟ ಆಗುತ್ತೋ ಅದೇ ರೀತಿ ಯೆಲ್ಲೋ ಕಲರ್ ಅಥವಾ ಅರಿಶಿಣದ ಬಣ್ಣ ಸಂಸ್ಕೃತಿಯ ಪ್ರತಿರೂಪ ಅಂತಾನೆ ಹೇಳ್ಬೋದು. ಪ್ರತಿದಿನ ಅರಿಶಿಣವನ್ನ ಹಾಲಲ್ಲಿ ತೇದು ಮುಖಕ್ಕೆ ಹಚ್ತಾ ಬಂದ್ರೆ ಮುಖದಲ್ಲಿರುವಂತ ಮೊಡವೆಗಳು ಮಾಯ ಆಗುತ್ತೆ, ಜೊತೆಗೆ ಕಲೆಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಇದೇ ಅರಿಶಿಣನ ಸ್ವಲ್ಪ ಹಾಲಲ್ಲಿ ಹಾಕಿ ಜೇನುತುಪ್ಪ ಕೇಸರಿ ಜೊತೆ ಬೆರೆಸಿ ಕುಡಿಯೋದ್ರಿಂದ ಬಾಡಿಲಿ ಇಮ್ಯುನಿಟಿ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ. ಇದನ್ನ ಈಗ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಗೋಲ್ಡನ್ ಲ್ಯಾಟೆ ಅಂತ ಕೂಡ ಹೇಳ್ತಾರೆ. ಇದು ನಮ್ಮ ಸನಾತನ ಸಂಸ್ಕೃತಿಲಿ ಸಾಕಷ್ಟು ವರ್ಷಗಳಿಂದನೇ ನಾವು ಅದನ್ನ ತಗೊಳ್ತಾ ಬಂದಿದ್ದೀವಿ. ಅರಿಶಿಣನ ಮಕ್ಕಳಿಗೆ ಕೂಡ ಎಣ್ಣೆ ಜೊತೆ ಬೆರೆಸಿ ಹಚ್ಚೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಿ ಆಗೋದ್ರ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಹೀಗೆ ಅರಿಶಿಣದಿಂದ ಸಾಕಷ್ಟು ಬೆನಿಫಿಟ್ಸ್ಗಳನ್ನ ನಾವು ಪ್ರತಿನಿತ್ಯ ಮಾಡ್ತಾ ಬರ್ತೀವಿ. ಇದು ಆಂಟಿ ಕ್ಯಾನ್ಸರಸ್ ಅಂತ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ. ಸೊ ಪ್ರತಿನಿತ್ಯ ಅರಿಶಿಣನ ಬಳಸುತ್ತಾ ನಮ್ಮ ಆರೋಗ್ಯ ಹಾಗೂ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋಣ.